ಸನಾತನ ಪಥಕ್ಕೆ ಸ್ವಾಗತ. ನಮಸ್ಕಾರ ಸ್ನೇಹಿತರೆ, ಸನಾತನ ಪಥ ಯೂಟ್ಯೂಬ್ ಚಾನೆಲ್ ಹಾಗೂ ಫೇಸ್ಬುಕ್ ಪೇಜ್ಗೆ ಸ್ವಾಗತ ಸುಸ್ವಾಗತ. ಭಾರತದ ಪುಣ್ಯ ಭೂಮಿಯಲ್ಲಿ, ಅದರಲ್ಲೂ ನಮ್ಮ ಕರ್ನಾಟಕದ ಮಣ್ಣಿನಲ್ಲಿ ಎಷ್ಟೋ ಅಜ್ಞಾತ ಮಹಾತ್ಮರು ಜನಿಸಿದ್ದಾರೆ. ಪ್ರಪಂಚದ ಕಣ್ಣಿಗೆ ಅವರು ಕೇವಲ ಮನುಷ್ಯರಂತೆ ಕಂಡರು, ಅಂತರಂಗದಲ್ಲಿ ಅವರು ಸಾಕ್ಷಾತ್ ಪರಬ್ರಹ್ಮ ಸ್ವರೂಪರು. ಅಂಥವರ ಸಾಲಿನಲ್ಲಿ ನಿಲ್ಲುವ ಅಗ್ರಗಣ್ಯರು ಕಡೂರು ತಾಲೂಕಿನ ಸಖರಾಯಪಟ್ಟಣದ ಶ್ರೀ ವೆಂಕಟಾಚಲ ಅವಧೂತರು. 1940ರಲ್ಲಿ ಜನಿಸಿದ ಅವರು ಆರಂಭದಲ್ಲಿ ಎಲ್ಲರಂತೆ ಸಾಮಾನ್ಯ ಮಗುವಾಗಿ ಬೆಳೆದರು. ಬೆಂಗಳೂರಿನ ವಿಜಯ ಕಾಲೇಜಿನಲ್ಲಿ ವಿದ್ಯಾಭ್ಯಾಸ, ನಂತರ ಕೃಷಿ, ಸಂಸಾರದ ಜವಾಬ್ದಾರಿ, ಮದುವೆ, ಮಕ್ಕಳು, ಹೀಗೆ ಒಬ್ಬ ಜವಾಬ್ದಾರಿಯುತ ಕುಟುಂಬಸ್ಥನಾಗಿ ಬದುಕನ್ನು ಸಾಗಿಸುತ್ತಿದ್ದರು. ಬಿಳಿ ಪಂಚಿ, ಬಿಳಿ ಶರ್ಟು ಧರಿಸಿ, ತಲೆ ಕೂದಲು ಬಾಚಿಕೊಂಡು ಅತ್ಯಂತ ಗಜಗಾಂಭೀರ್ಯದಿಂದ ಓಡಾಡುತ್ತಿದ್ದ ಆ ಯುವಕನ ಮುಖದಲ್ಲಿ ಸದಾ ಒಂದು ಮಂದಹಾಸವಿರುತ್ತಿತ್ತು. ಆದರೆ ಕಾಲದ ಗರ್ಭದಲ್ಲಿ ಬೇರೆಯದೇ ಸಂಕಲ್ಪ ಅಡಗಿತ್ತು. ತಮ್ಮ ಪ್ರೀತಿಯ ಸಹೋದರ ಅಚ್ಯುತರ ಅಕಾಲಿಕ ಮರಣ ಅವರ ಬದುಕಿನ ದಿಕ್ಕನ್ನೇ ಬದಲಿಸಿತು. ಸಾವು, ನೋವು, ಜನನ, ಮರಣಗಳ ಹಿಂದಿನ ಮರ್ಮವನ್ನು ಹುಡುಕುತ್ತಾ ಅವರ ಮನಸ್ಸು ಅಂತರ್ಮುಖಿಯಾಯಿತು. ಈ ಲೌಕಿಕ ಜಗತ್ತಿನ ವ್ಯಾಮೋಹಗಳು ಒಂದೊಂದಾಗಿ ಕಳಚತೊಡಗಿದವು. ಒಮ್ಮೆ ಯಾಗಶಾಲೆಯೊಂದರಲ್ಲಿ ಪ್ರದಕ್ಷಿಣೆ ಬರುವಾಗ ತಮ್ಮ ಪಂಚೆಯನ್ನು ಮೇಲೆ ಕಟ್ಟಿಕೊಂಡಿದ್ದಕ್ಕಾಗಿ ಯಾರೋ ಆಕ್ಷೇಪಿಸಿದಾಗ ಆ ಕ್ಷಣವೇ ಪೂರ್ಣ ಪಂಚೆಯನ್ನು ಬಿಚ್ಚಿಹಾಕಿ ನಿರ್ವಾಣ ಸ್ಥಿತಿಗೆ ತಲುಪಿದರಂತೆ. ಆ ದಿನದಿಂದ ಅವರು ಮತ್ತೆಂದೂ ಪೂರ್ಣ ವಸ್ತ್ರವನ್ನು ಧರಿಸಲಿಲ್ಲ. ಕೇವಲ ಒಂದು ತುಂಡು ಪಂಚೆ ಅಥವಾ ಟವಲ್ ಅವರ ಉಡುಪಾಯಿತು. ಕಾಲಿಗೆ ಹಾಕಿದ್ದ ಚಪ್ಪಲಿಯನ್ನು ಒಮ್ಮೆ ಬಿಟ್ಟವರು ಜೀವನ ಪರ್ಯಂತ ಮತ್ತೆ ಚಪ್ಪಲಿಯನ್ನೇ ಮುಟ್ಟಲಿಲ್ಲ. ಕ್ಲೀನ್ ಶೇವ್ ಮಾಡಿಕೊಂಡಿದ್ದ ಆಕರ್ಷಕ ವ್ಯಕ್ತಿತ್ವವು ಗಡ್ಡಗೂದಲು ಬೆಳೆಸಿದ ಕಠೋರ ಅವಧೂತ ಸ್ಥಿತಿಗೆ ಪರಿವರ್ತನೆಯಾಯಿತು. ಆ ಮೂಲಕ ಅವರು ಸಂಪೂರ್ಣ ಲೌಕಿಕ ವಸ್ತುಗಳನ್ನು ತ್ಯಜಿಸಿದರು. ಅವಧೂತರಾದ ಮೇಲೆ ಅವರ ವಾಕ್ಯಗಳು ವೇದವಾಕ್ಯಗಳಾದವು. ಅವರ ಅದ್ಭುತವಾದ ಅಂತಃಪ್ರಜ್ಞೆಗೆ ಸಖರಾಯಪಟ್ಟಣದ ಆ ಹಳೆಯ ಮನೆ ಜಗಲಿಯೇ ಸಾಕ್ಷಿಯಾಗಿತ್ತು. ಮೇ 1991ರ ಆ ರಾತ್ರಿ ಊರಿನ ಹಿರಿಯರೆಲ್ಲ ಜಗಲಿಯ ಮೇಲೆ ಕುಳಿತು ರಾಜೀವ್ ಗಾಂಧಿಯವರ ಭವಿಷ್ಯದ ಬಗ್ಗೆ ಚರ್ಚಿಸುತ್ತಿದ್ದರು. ಪೇಪರ್ಗಳಲ್ಲಿ ಬರೆದಿದ್ದ ರಾಜಯೋಗದ ಬಗ್ಗೆ ಮಾತನಾಡುತ್ತಿದ್ದಾಗ ಇದ್ದಕ್ಕಿದ್ದಂತೆ ಅಲ್ಲಿಗೆ ಬಂದ ಗುರುನಾಥರು ಸಮಯವೆಷ್ಟು ಎಂದು ಕೇಳಿದರು. ರಾತ್ರಿ 10:10 ಎಂದಾಗ ಅವರು ಆಡಿದ ಮಾತು, ಅದು ರಾಜಯೋಗವಲ್ಲ, ಪರಮಹಂಸಯೋಗ. ಅವನು ಈಗಾಗಲೇ ಹೋಗಿ 10 ನಿಮಿಷವಾಗಿದೆ ಎಂಬುದಾಗಿತ್ತು. ಮಾರನೇ ದಿನ ಬೆಳಿಗ್ಗೆ ಜಗತ್ತಿಗೆಲ್ಲ ರಾಜೀವ್ ಗಾಂಧಿ ಹತ್ಯೆಯ ಸುದ್ದಿ ತಿಳಿದಾಗ ಸಖರಾಯಪಟ್ಟಣದ ಜನತೆಗೆ ತಮ್ಮ ಮುಂದಿದ್ದ ಈ ಸಂತನ ತ್ರಿಕಾಲಜ್ಞಾನದ ಅರಿವಾಗಿತ್ತು. ಅವರದು ನಿರ್ವಾಜ್ಯ ಪ್ರೇಮ, ಯಾವುದೇ ಪ್ರತಿಫಲಾಪೇಕ್ಷೆಯಿಲ್ಲದ ಕರುಣೆ. ಮನುಷ್ಯರ ಮೇಲೆ ಮಾತ್ರವಲ್ಲ, ಮೂಕಪ್ರಾಣಿಗಳ ಮೇಲೂ ಅವರಿಗೆ ಅಪಾರವಾದ ವಾತ್ಸಲ್ಯವಿತ್ತು. ಒಮ್ಮೆ ರಸ್ತೆಯಲ್ಲಿ ಕಬ್ಬು ತುಂಬಿದ ಗಾಡಿಯನ್ನು ಎಳೆಯಲಾರದೆ ಕಷ್ಟಪಡುತ್ತಿದ್ದ ಎತ್ತುಗಳನ್ನು ಕಂಡು ಗಾಡಿ ನಿಲ್ಲಿಸಿ ಆ ಎತ್ತುಗಳಿಗೆ ಹಣ್ಣು ತಿನ್ನಿಸಿದರು. ಅವೆರಡೂ ಅವನ ವಂಶದಲ್ಲಿ ಸಾಲ ಮಾಡಿ ಹುಟ್ಟಿವಿ, ಆ ಋಣ ತೀರಿಸುವವರೆಗೂ ದುಡಿಯುತ್ತವಿ, ಹೊಡೆಯಬೇಡ ಕಣಪ್ಪ ಎಂದು ಗಾಡಿಯವನಿಗೆ ಬುದ್ಧಿವಾದ ಹೇಳಿದರು. ಪ್ರತಿಯೊಂದು ಜೀವಿಯ ಹಿಂದಿನ ಕರ್ಮದ ಋಣವನ್ನು ಅವರು ಬಲ್ಲವರಾಗಿದ್ದರು. ತಮ್ಮ ಬಳಿ ಬರುವ ಭಕ್ತರ ಅಹಂಕಾರವನ್ನು ಕರಗಿಸಿ ಅವರಲ್ಲಿನ ನಿಸ್ವಾರ್ಥತೆಯನ್ನು ಪರೀಕ್ಷಿಸಿ ಅನುಗ್ರಹಿಸುವುದು ಗುರುನಾಥರ ರೀತಿಯಾಗಿತ್ತು. 14 ವರ್ಷಗಳಿಂದ ಮಕ್ಕಳಿಲ್ಲದೆ ಕೊರಗುತ್ತಿದ್ದ ಕಳಸಾಪುರದ ದಂಪತಿಗಳು ಆಶೀರ್ವಾದಕ್ಕಾಗಿ ಬಂದಾಗ ಅವಧೂತರು ಅವರಿಗೆ ಸುಲಭವಾಗಿ ಆಶೀರ್ವದಿಸಲಿಲ್ಲ. ಬದಲಿಗೆ ಪಕ್ಕದಲ್ಲಿದ್ದ ಬೇರೊಬ್ಬರ ಮಗುವಿಗೆ ಹಾಲು ಮತ್ತು ಬಿಸ್ಕಟ್ಟು ಕೊಡಲು ಹೇಳಿದರು. ನಿನಗೆ ಮಗು ಹುಟ್ಟಿದರೆ ಹೀಗೆಯೇ ಬೇರೆಯವರಿಗೆ ಕೊಟ್ಟುಬಿಡುತ್ತೀಯಾ ಎಂದು ಪ್ರಶ್ನಿಸಿ ಅವರ ಮನಸ್ಸಿನಲ್ಲಿದ್ದ ಸ್ವಾರ್ಥವನ್ನು ತೊಡೆದು ಹಾಕಿದರು. ನೀನು ಗೆದ್ದೆ, ನಿನಗೆ ಮೊದಲು ಹೆಣ್ಣು ಮಗು, ನಂತರ ಗಂಡು ಮಗು ಆಗುತ್ತದೆ ಎಂದು ಹರಸಿ ಅವರ ಜೀವನದಲ್ಲಿ ಬೆಳಕು ಮೂಡಿಸಿದರು. ಆ ದಂಪತಿಗಳು ಮುಂದೆ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದಾಗಲೂ ಬರಿಗೈಯಲ್ಲಿ ಅವರನ್ನೆಲ್ಲ ಕರೆತಂದು ದಾರಿ ತೋರಿದ ಅಕ್ಷಯ ಪಾತ್ರೆ ನಮ್ಮ ಗುರುನಾಥರು. ಗುರುಗಳಿಗೆ ಅರ್ಪಿಸಿದ ಮೇಲೆ ಅದರಲ್ಲಿ ನಮ್ಮದೆನ್ನುವ ಸ್ವಾರ್ಥ ಇರಬಾರದು. ಭಕ್ತರೊಬ್ಬರು ಹೊಸ ಟೆಂಪೋ ಟ್ರ್ಯಾಕ್ಸ್ ವಾಹನ ತಂದು ಅದರ ಕೀಯನ್ನು ಗುರುಗಳ ಕೈಗಿತ್ತಾಗ
ಕೊಟ್ಟ ಮೇಲೆ ಇದು ನಂದಾಗುತ್ತೆ ಕಣಯ್ಯ, ನಾನು ಹೇಳಿದ ಕಡೆ ಬರಬೇಕಾಗುತ್ತೆ ಎಂದರು. ಅದೇ ದಿನ ಆ ವಾಹನದಲ್ಲಿ ಕೇವಲ ತಮ್ಮ ಲಂಗೋಟಿ ವಸ್ತ್ರದೊಂದಿಗೆ ಶೃಂಗೇರಿಗೆ ಹೊರಟು ನಿಂತರು. ದಾರಿಯುದ್ದಕ್ಕೂ ಬಾಳೆಗೊನೆ, ಅಕ್ಕಿ ಮೂಟೆ ಖರೀದಿಸಿ ಮಧ್ಯರಾತ್ರಿ ಶೃಂಗೇರಿಯ ಮಹಾಸನ್ನಿಧಾನದ ಮುಂದೆ ಸಮರ್ಪಿಸಿದರು. ಶೃಂಗೇರಿಯ ಶ್ರೀ ಚಂದ್ರಶೇಖರ ಭಾರತಿಗಳೆಂದರೆ ಅವರಿಗೆ ಅಪಾರ ಭಕ್ತಿ. ಶೃಂಗೇರಿ ಜಗದ್ಗುರುಗಳಿಗೂ ಈ ಅವಧೂತರ ಮೇಲೆ ವಿಶೇಷವಾದ ಪ್ರೀತಿ ಇತ್ತು. ಶ್ರೀ ವೆಂಕಟಾಚಲ ಅವಧೂತರು ಕೇವಲ ಪವಾಡ ಪುರುಷರಾಗಿರಲಿಲ್ಲ. ಅವರು ಜ್ಞಾನದ, ತ್ಯಾಗದ ಮತ್ತು ವೈರಾಗ್ಯದ ಜೀವಂತ ಉದಾಹರಣೆಯಾಗಿದ್ದರು. ಲೌಕಿಕ ಜಗತ್ತಿನ ಕಟ್ಟುಪಾಡುಗಳನ್ನು ಮೀರಿ ನಿಂತ ಅವರು ಸಮಾಜಕ್ಕೆ ಕೇವಲ ತಮ್ಮ ಅಸ್ತಿತ್ವದಿಂದಲೇ ದಾರಿದೀಪವಾದರು. ಇಂದಿಗೂ ಸಖರಾಯ ಪಟ್ಟಣದ ಅವರ ವೇದಿಕೆ ಪ್ರಶಾಂತವಾಗಿದೆ, ಜಾಗೃತವಾಗಿದೆ. ನಂಬಿಕೆ ಮತ್ತು ಶ್ರದ್ಧೆಯಿಂದ ಆ ಪುಣ್ಯಭೂಮಿಗೆ ಭೇಟಿ ನೀಡುವ ಪ್ರತಿಯೊಬ್ಬ ಭಕ್ತನಿಗೂ ಅವಧೂತರ ಕರುಣೆಯ ಅಮೃತಪಾನ ಇಂದಿಗೂ ಲಭಿಸುತ್ತಿದೆ. ಅವರ ದೈಹಿಕ ರೂಪ ನಮ್ಮ ಮುಂದಿಲ್ಲದಿರಬಹುದು, ಆದರೆ ಅವರು ನೀಡಿದ ವಾತ್ಸಲ್ಯ, ತೋರಿದ ಸನ್ಮಾರ್ಗ ಮತ್ತು ಅವರ ನಿರ್ವಾಜ್ಯ ಪ್ರೇಮದ ಅಲೆಗಳು ನಮ್ಮೆಲ್ಲರ ಹೃದಯದಲ್ಲಿ ಸದಾ ಜಾಗೃತವಾಗಿದೆ. ಶೋಕಮೋಹ ವಿವರ್ಜಿತಂ ಸ್ಮರಾಮಿ ಮನಸಾ ನಿತ್ಯಂ ವೆಂಕಟಾಚಲ ದೇಶಿಕಂ. ಇದೇ ಗುರುಗಳ ನಿಜವಾದ ಬೋಧನೆ. ಇದನ್ನು ಅನುಸರಿಸಿದರೆ ನಮ್ಮ ಬದುಕು ಸಾರ್ಥಕವಾಗುತ್ತದೆ. ಓಂ ನಮೋ ಭಗವತೆ ಸದ್ಗುರು ಶ್ರೀ ವೆಂಕಟಾಚಲ ಅವಧೂತ ಗುರುನಾಥಾಯ ನಮಃ. ಈ ವಿಡಿಯೋ ನಿಮಗೆ ಇಷ್ಟವಾಯಿತೇ? ಹಾಗಿದ್ದರೆ ದಯವಿಟ್ಟು ಲೈಕ್ ಬಟನ್ ಒತ್ತಿ. ಇಂತಹ ಮಹಾತ್ಮರ ಜೀವನ ಚರಿತ್ರೆಗಳನ್ನು ತಿಳಿಯಲು ನಮ್ಮ ಚಾನೆಲ್ ಸನಾತನ ಪಥಗೆ ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕಾನ್ ಒತ್ತಲು ಮರೆಯಬೇಡಿ. ಈ ವಿಡಿಯೋವನ್ನು ನಿಮ್ಮ ಆತ್ಮೀಯರಿಗೂ ಶೇರ್ ಮಾಡಿ. ಶ್ರೀ ವೆಂಕಟಾಚಲ ಗುರುಗಳ ಆಶೀರ್ವಾದ ನಿಮ್ಮೆಲ್ಲರ ಮೇಲಿರಲಿ. ಧನ್ಯವಾದಗಳು. ಜೈ ಗುರುದೇವ.